ಬಟ್ ಇದೊಂಥರ ಚೈನ್ ಲಿಂಕ್ ಅಲ್ವಾ ಸರ್? ಚೈನ್ ಲಿಂಕ್. ಈಗ ನೀವು ಹೋಟೆಲ್ಗಳೇ ತೆಗಿಲಿಲ್ಲ ಅಂತ ಅಂದ್ರೆ ತರಕಾರಿಗಳು ರೈತರಿಗೆ ಮತ್ತೆ ತರೋಂತವ್ರು ಟ್ರಾನ್ಸ್ಪೋರ್ಟ್ ಮಾಡುವಂತ ಆಟೋಗಳಾಗಿರ್ಬೋದು ಅವರಿಗೂ ಹೊಡೆತ ಬೀಳುತ್ತೆ, ಹೋಟೆಲಿಗೆ ಬರುವಂತ ಗ್ರಾಹಕರಿಗೂ ಹೊಡೆತ ಬೀಳುತ್ತೆ. ಆಮೇಲೆ ಇನ್ನೊಂದು ಬೇರೆ ಎಲ್ಲೆಲ್ಲೋ ಖರ್ಚು ಮಾಡ್ತಾರೆ. ಬಟ್ ಈಗ ಆಟೋದಲ್ಲಿ ಏನೋ ಈ ತರದ ಪರಿಸ್ಥಿತಿ ಇದೆ, ಒಂದು 10 ರೂಪಾಯಿ ಜಾಸ್ತಿ ಕೇಳ್ಬಿಡ್ಲಿ, ಆತರ ಇದೆ. ಗಲಾಟೆ ಮಾಡ್ತಾರೆ, ಮಧ್ಯ ರೋಡ್ ನಿಂತ್ಬಿಟ್ಟು ಗಲಾಟೆ ಮಾಡ್ತಾರೆ. ಆಟೋ ಡ್ರೈವರ್ ಏನು ಮಾಡಕ್ಕಾಗಲ್ಲ, ಪರಿಸ್ಥಿತಿ ಏನ್ ಕೊಟ್ಟಿರ್ತಾರೆ ಅದನ್ನ ತಗೊಂಡು ಹೋಗ್ತಾರೆ ಅವರು. ಯಾಕೆಂದ್ರೆ ಅವ್ರ ಮನೆಯಲ್ಲಿ ಹಸಿದ ಹೊಟ್ಟೆ ತನ್ನ ಹೆಂಡತಿ ಮಕ್ಕಳು ಕಾಯ್ತಾ ಇರ್ತಾರೆ, ಅವ್ರು ಗಲಾಟೆ ಮಾಡಿ ನಿಂತ್ಕೊಳಕ್ ಆಗ್ತಾ ಇಲ್ಲ, ಇನ್ನೊಂದು ಪ್ಯಾಸೆಂಜರ್ ರೆಡಿ ಆಗಿರ್ತಾರೆ. ಹೌದು, ಅಂತ ಪರಿಸ್ಥಿತಿ ಆಗಿದೆ. ಹೋಟೆಲ್ ಉದ್ಯಮ ಕೂಡ ಅದೇ ಪರಿಸ್ಥಿತಿ ಆಗಿದ್ದೇವೆ. ನಮಗೆ ಗ್ರಾಹಕರೇ ದೇವರು, ಅವರೇ ದೇವರು. ಅವ್ರ ಹತ್ರ ನಾವು ಬೆಲೆ ಜಾಸ್ತಿ ಮಾಡಿ ನಾಳೆಗೆ ಅವ್ರು ಬರದೇ ಇದ್ದು ನಾವು ಮಾಡಿದ್ದು ನಾವೇ ತಿನ್ನುವಂಥ ಪರಿಸ್ಥಿತಿ ಆಗುತ್ತೆ. ಅಂಥ ಪರಿಸ್ಥಿತಿ ಆಗುತ್ತೆ. ನಾವು ಈಗ ಪೆಟ್ರೋಲ್ ಮತ್ತು ಡೀಸೆಲ್ ನೋಡ್ತಾ ಇದ್ದೀವಿ, ಹಾಗೆ ಮುಂದಿನ ದಿನದಲ್ಲಿ ಬೆಲೆ ಜಾಸ್ತಿ ಮಾಡಲೇಬೇಕಾಗತ್ತೆ. ಪರಿಸ್ಥಿತಿ ತುಂಬ ಕಷ್ಟ ಇದೆ ಹೋಟೆಲ್ ಉದ್ಯಮ. ಅದು ಸರ್, ಈಗ ಆಲ್ರೆಡಿ ಜನರು ಬದುಕೆ ಮುರಾ ಬಟ್ಟೆ ಆಗ್ಬಿಟ್ಟಿದೆ. ಅದರಲ್ಲಿ ಈ ಬೆಲೆ ಏರಿಕೆ, ನೀವು ಒಂದು ಹಾಲಿಂದ ಹಿಡಿದು ನೀವು ಪೆಟ್ರೋಲ್ ಡೀಸೆಲ್ವರೆಗೂ ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ಅಂದರೆ ಈ ರಿಸಲ್ಟ್ ಬಂದಾದಮೇಲೆ ಏನಾದರೂ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗ್ಬೋದು ಅಂತೇಳಿ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಹೆಂಗೆ ಜನ ಹೆಂಗೆ ನಿಭಾಯಿಸ್ಬೇಕು ಇದನ್ನೆಲ್ಲ ಅಂತ? ಈಗ 62 ತಿಂಗಳಾಯಿತು ಏನು ಮಧ್ಯಪ್ರಾಚ್ಯದ ಯುದ್ಧ ಸ್ಟಾರ್ಟ್ ಆಗಿ. ಆದರೆ ಇದರ ತೀವ್ರತೆ ಇನ್ನು ಮುಂದಕ್ಕೆ ಜಾಸ್ತಿ ಹೋಗುತ್ತೆ. ಇವತ್ತು ಪ್ರೆಸೆಂಟು ನಾವೇನು ಕಾಣ್ತಾ ಇದ್ದೀವಿ, ಈ ಬೆಲೆ ಇವಾಗ ವಾಣಿಜ್ಯ ಸಿಲಿಂಡರ್ ಜಾಸ್ತಿ ಆಗಿದೆ. ಮುಂದಿನ ದಿನಗಳಲ್ಲಿ ಡೊಮೆಸ್ಟಿಕ್ ಈಗ ಹೇಳಿದಾಗೆ ಅದು ಕೂಡ ಹೆಚ್ಚಳ ಆಗುತ್ತೆ. ಪ್ರತಿಯೊಂದು ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ಒಬ್ಬ ಜನಸಾಮಾನ್ಯನ ಮೇಲೆ ನಿಂತಿರ್ತಕ್ಕಂಥದ್ದು ಗ್ಯಾಸು, ಡೀಸೆಲು, ಪೆಟ್ರೋಲು. ಇದು ಯಾವಾಗ ಜಾಸ್ತಿ ಆಗುತ್ತೆ, ಇಡೀ ಒಬ್ಬನ ಏನು ಜೀವನ ನಡೆಸ್ತಕ್ಕಂಥ ಒಂದು ವ್ಯವಸ್ಥೆನಲ್ಲಿ ಅವನ ಆದಾಯದ ಮಿತಿ ನೋಡ್ಕೊಂಡಾಗ ಅಲ್ಲಿ ಅದರ ಡಬ್ಬಲ್ ಅಷ್ಟು ಇಲ್ಲೂ ಕೂಡ ಜಾಸ್ತಿ ಆಗುತ್ತೆ. ಅಲ್ಲ, ಸಂಬಳ ಅದೇ ಇರುತ್ತೆ, ಆದಾಯದ ಮಿತಿ ಖರ್ಚು 6 ಕಾಸು. ಇವತ್ತು 100 ರೂಪಾಯಿ ಒಬ್ಬ ಮನುಷ್ಯ ದಿನಕ್ಕೆ ಎಕ್ಸ್ಟ್ರಾ ಖರ್ಚು ಮಾಡ್ತಾ ಹೋದ್ರೆ 3000 ರೂಪಾಯಿ ಎಕ್ಸ್ಟ್ರಾ ಖರ್ಚಾಗುತ್ತೆ. ಅದು ಅವನು ಮತ್ತೊಮ್ಮೆ ಸಾಲ ಮಾಡಬೇಕಾಗುತ್ತೆ. ಈಗಾಗಲೇ ಆಲ್ರೆಡಿ ಸಾಲ ಮಾಡಿ ಜೀವನವನ್ನು ನಡೆಸ್ತಾ ಇರ್ತಾನೆ. ಇದು ಮತ್ತೆ ಹೊರೆಯಾಗಿ ಅವನ ಜೀವನಕ್ಕೆ ಕುತ್ತು ತರ್ತಕ್ಕಂಥ ವ್ಯವಸ್ಥೆ ಇವತ್ತು ರೂಪುಗೊಳ್ತಾ ಇದೆ. ನಾವು ಸರ್ಕಾರಗಳನ್ನು ಆಗ್ರಹಿಸೋದಿಷ್ಟೇ, ಏನಿವತ್ತು ಜನಸಾಮಾನ್ಯ ತೊಂದರೆಯಲ್ಲಿ ಬದುಕ್ತಾ ಇದ್ದಾನೆ. ಮೊದಲು ಕೋವಿಡ್ ಬಂತು, ಆಗ ತುಂಬ ಕಷ್ಟಪಟ್ಟು ಪುನರ್ಜನ್ಮ, ಇವಾಗ ಎಲ್ಲರಿಗೂ ಸಿಕ್ಕಿರ್ತಕ್ಕಂಥದ್ದು ಪುನರ್ಜನ್ಮ. ಈಗ ಇದೊಂದು ಬಂದಿದೆ, ಇದನ್ನು ನಿಭಾಯಿಸಿ ಯಾಕೋ ಜನಸಾಮಾನ್ಯನ ಬದುಕಿಗೆ ಒಂದು ಒಳ್ಳೆಯ ರೀತಿಯಾದ ಒಂದು ಬದುಕಲಿಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸ್ತಕ್ಕಂಥದ್ದು ಮುಖ್ಯವಾಗಿ ಇಲ್ಲಿನ ರಾಜ್ಯ ಸರ್ಕಾರದ ಜವಾಬ್ದಾರಿ. ನಾವು ಕೇಂದ್ರ ಸರ್ಕಾರವನ್ನು ಕೇಳಲಿಕ್ಕಾಗಲ್ಲ, ಯಾಕಂದರೆ ನಾವು ರಾಜ್ಯದಲ್ಲಿ ಬದುಕ್ತಾ ಇದ್ದೀವಿ, ರಾಜ್ಯದಲ್ಲಿ ಇಲ್ಲಿ ತೆರಿಗೆಯನ್ನು ಇವರು ಕಟ್ತಾ ಇದ್ದೀವಿ. ಇವರು ಸುಭದ್ರವಾದ ಜೀವನವನ್ನು ನಡೆಸಲಿಕ್ಕೆ ಒಬ್ಬ ಜನಸಾಮಾನ್ಯ ಅನುವು ಮಾಡ್ತಕ್ಕಂಥದ್ದು ಇವರ ಹಿತದೃಷ್ಟಿಯಿಂದ ಇವ್ರಿಗೆ ಸೇರಿದ್ದು. ಹಾಗಾಗಿ ಇವರು ಇವತ್ತು ಆಟೋ ಚಾಲಕರೇನಿದ್ದಾರೆ, ಇವತ್ತಾಗಲೇ ನಾನು ಹೇಳಿದೆ, ಇನ್ನು ಸ್ಕೂಲು ಮತ್ತು ಕಾಲೇಜುಗಳಿಗೆ ಫೀಸ್ ಕಟ್ಟಬೇಕು. ನಾನು ಈಗಲೂ ಕೂಡ ಕಾಲ ಮಿಂಚಿಲ್ಲ. ನೀವು ಒಳ್ಳೆಯ ಹೆಸರನ್ನು ತೊಗೊಳ್ಬೇಕು ಅಂದರೆ ಒಳ್ಳೆಯ ಯೋಜನೆಗಳನ್ನು ಕೊಟ್ಟಾಗ ಮಾತ್ರ ಸಾಧ್ಯ. ಆ ಒಂದು ದೃಷ್ಟಿನಲ್ಲಿ ಇವತ್ತು ಯಾರೂ ಕೂಡ ಒಂದು ಆಟೋ ಡ್ರೈವರ್ಗಳ ಪರಿಸ್ಥಿತಿಯನ್ನು ನಾನು ರೋಡಲ್ಲಿ ಹೋಗ್ತಾ ಇದ್ದರೆ ನೋಡ್ತೀನಿ, ಒಬ್ಬ ಆಟೋ ಡ್ರೈವರ್ ಪಾಪ ಸ್ಟಾರ್ಟ್ ಮಾಡಿದ್ರೆ ಗ್ಯಾಸ್ ಇರಲ್ಲ ಅನ್ನೋ ಕಾರಣಕ್ಕೆ ರಾತ್ರಿ 12 ಗಂಟೆಯಿಂದ ಕ್ಯೂನಲ್ಲಿ ನಿಂತ್ಕೊಂಡು ಕಾಲ್ನಲ್ಲಿ ಹಿಂಗೆ ತಳ್ಕೊಂಡು ಹೋಗ್ತಾ ಇರ್ತಾರೆ ಸರ್. ಎಷ್ಟು ಕಷ್ಟಪಟ್ಟು ಆ ವ್ಯಕ್ತಿಗೆ ಇನ್ನೂ ಟಿಫನೇ ಮಾಡಿರಲ್ಲ. ನಾನು ಬೆಳಗ್ಗೆ 6-6:30 ಸಮಯದಲ್ಲಿ ನೋಡಿದೆ. ಆ ಟೈಮಲ್ಲಿ ನೋಡಿದ್ರೆ ನನಗೆ ಒಂಥರ ಕಣ್ಣಲ್ಲಿ ನೀರು ಬರುತ್ತೆ ಸರ್. ಯಾಕೆ ಸರ್ ಈ ಥರ ವ್ಯವಸ್ಥೆ ಇರಲಿ, ಯುದ್ಧದ ಪ್ರಭಾವ ಇದು ಇಷ್ಟು ದಿವಸ ಇರಲಿಲ್ಲ, ಆಯಿತು. ಆದರೆ ಇಲ್ಲಿನ ರಾಜ್ಯ ಸರ್ಕಾರ ಅವ್ರಿಗೆ ಯಾವ ರೀತಿ ಗ್ಯಾಸ್ ತಂದ್ಕೊಡೋಕ್ಕೆ ಈಗ ಆಗಲ್ಲ, ಆದರೆ ಅವ್ರೇನು ಗ್ಯಾಸನ್ನು ಇವತ್ತು ಒಂದು ಪೆಟ್ರೋಲ್ ಬಂಕ್ನಲ್ಲಿ ಪರ್ಚೇಸ್ ಮಾಡ್ತಾರೆ, ಅಲ್ಲಿ ಅವ್ರಿಗೇನೋ ಒಂದು ಕನ್ಫ್ಯೂಷನ್ ಕೊಡೋ ರೀತಿನೋ ಅಥವಾ ಆ ರೀತಿ ಏನೋ ಒಂದು ಒಳ್ಳೆಯದನ್ನು ಅವರು ಮಾಡಿದಾಗ ಅವರು ಗ್ರಾಹಕರ ಮೇಲೆ ಕೂಡ ಹೊರೆ ಆಗ್ತಕ್ಕಂಥ ಒಂದು ಪ್ರಮೇಯ ಅವ್ರಿಗೂ ಬರೋದಿಲ್ಲ. ಸಮಾನ ದೃಷ್ಟಿ ಎಲ್ಲರಿಗೂ ಬರುತ್ತೆ. ಹಾಗಾಗಿ ಎಲ್ಲ ವಿಚಾರದಲ್ಲೂ ಇವತ್ತೊಂದು ಹಾಲು ಇರ್ಬೋದು, ನೀರು ಇರ್ಬೋದು, ಕರೆಂಟ್ ಇರ್ಬೋದು, ಈ ಎಲ್ಲ ವಿಚಾರದಲ್ಲೂ ಕೂಡ ಸರಿದೂಗಿಸ್ಕೊಂಡು ಇವತ್ತು ಜನಸಾಮಾನ್ಯನಿಗೆ ಬದುಕಲಿಕ್ಕೆ ಅನುವು ಮಾಡಿಕೊಡ್ತಕ್ಕಂಥ ಒಂದೇ ಒಂದು ವ್ಯವಸ್ಥೆ ಇಲ್ಲಿನ ರಾಜ್ಯ ಸರ್ಕಾರ ಮಾಡಬೇಕು. ಕೂಡಲೇ ಅದ್ರ ಬಗ್ಗೆ ಹೆಚ್ಚಿನ ನಿಗಾ ವಹಿಸಿ ಅಂತ ನಾನು ಮುಖಾಂತರ ಕೇಳ್ಪಡ್ತೀನಿ. ತೆರಿಗೆ ಬಗ್ಗೆ ಹೇಳಿದ್ರಲ್ಲ, ಒಟ್ಟು ಸೆಸ್ GST ಅಂತೇಳಿ 7.5 ಲಕ್ಷ ಕೋಟಿಯನ್ನ ನಾವು ಕೇಂದ್ರ ಕಟ್ತಾ ಇದೀವಿ ಸರ್. ರಾಜ್ಯ ಅದಕ್ಕೂ ಬರ್ತೀನಿ ಸರ್. ಸತ್ಯ ನೋಡಿ, ತೆರಿಗೆ ವಿಚಾರ ಹೋದಾಗ ನೀವು ಸರ್ ಒಂದು ನೀರಿನ ವಿಚಾರ ಬಂದಾಗ ಕಾವೇರಿ ಗಲಾಟೆ ಇರ್ಬೋದು, ಎಲ್ಲ ಸರ್ವಪಕ್ಷಗಳ ಸಭೆಯನ್ನು ಕರಿತೀರಿ. ಅದೇ ರೀತಿ ಈ ಒಂದು ಸಮಸ್ಯೆ ಸರಿದೂಗಿಸಿದಾಗ ಸರ್ವಪಕ್ಷಗಳ ಸಭೆಯನ್ನು ಕರೀರಿ ಸರ್. ಅಲ್ಲ ಕರೀರಿ, ಇಲ್ಲಿನ ಯಾರೋ ಸಂಸದರಿದ್ದಾರೆ, ನೀವು ಎಲ್ಲರನ್ನೂ ಕುಂಡಿಸ್ಕೊಳ್ಳಿ. ಈ ತರ ಜನಸಾಮಾನ್ಯನಿಗೆ ತೊಂದರೆ ಆಗ್ತಾ ಇದೆ ಅಂದಾಗ ಎಲ್ಲರೂ ಕೂಡ ಒಗ್ಗೂಡಬೇಕಾದಂತ ನಿಮ್ಮ ಕರೆಕ್ಟ್. ನಾವು ದೆಹಲಿಗೆ ಹೋಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸರ್ವಪಕ್ಷದ MP ಗಳ ಸಭೆಯನ್ನು ಮಾಡಾಗಿದೆ ಸರ್. ಕೇಳ್ತಾ ಇಲ್ಲ, ಕೇಳೋ ಕಿವಿನೂ ಇಲ್ಲ, ಅವ್ರು ಕೇಳಿಸ್ಕೊಳ್ಳೋ ಹೃದಯ ಅಂತನೂ ಇಲ್ಲ ಸರ್. ನಾವು ಮಾಡಿದೀವಿ ಪ್ರಯತ್ನವನ್ನು, ರಾಜ್ಯ ಸರ್ಕಾರದಿಂದ ಪ್ರಯತ್ನ ಆಗ್ತಾ ಇದೆ, ಖಂಡಿತ ಆಗಿದೆ ಸರ್. ಬೆಲೆಗಳನ್ನ ಇಲ್ಲಿ ಏರಿಸ್ಬಿಟ್ಟಾದ್ಮೇಲೆ ಎಲ್ಲ ಅಂದ್ರೆ ಕೋಟೆ ಬಾಗಿಲು ಎಲ್ಲ ತೆಗೆದುಬಿಟ್ಟಾದ್ಮೇಲೆ ಅಲ್ಲೋಗಿ ಏರಿಸು. ನೀವೇನ್ ಮಾಡಿದ್ದೀರಾ ಸರ್? ನೀವು ಜನಸಾಮಾನ್ಯರ
ಬಾಳನ್ನ ಸಮೃದ್ಧಿಗೊಳಿಸಕ್ ಏನ್ ಮಾಡಿದೀರಾ? ಬರೀ ಗ್ಯಾರಂಟಿ ಸರ್. ಶಕ್ತಿ ಯೋಜನೆ ನಿಶಕ್ತಿಯಾಗಿ ಯಾವ ಬಸ್ಗಳು ಎಲ್ಲೆಲ್ಲಿ ನಿಂತಿರುತ್ತೆ, ಆಕ್ಸಿಡೆಂಟ್ ಆಗ್ತಾ ಇರುತ್ತೆ, ಶಾಲಾ ಮಕ್ಕಳು ಸಿಗ್ತಾ ಇರೋದು. ಅದ್ ನೋಡಿ, ನಾ ಹೇಳ್ತಾ ಇರೋದು ಏನ್ ಗೊತ್ತಾ ಸರ್, ಇವತ್ತಿನ ಪರಿಸ್ಥಿತಿಗೆ ಸರ್ ಇವತ್ತಿನ ಪರಿಸ್ಥಿತಿ ಸಂಬಂಧಪಟ್ಟ ಓಕೆ